ನಮಸ್ಕಾರ. ಖದೀಮ ಸಿನಿಮಾ ಬಹಳ ಸದ್ ಮಾಡ್ತಾ ಇದೆ ಎಲ್ಲ ಕಡೆ. ಸೊ ಅವರ ಒಂದು ಲವ್ ಟ್ರ್ಯಾಕ್ ಕೂಡ ನೋಡಿದ್ವಿ ನಾವು ಮನೆತ. ಸೊ ಸರ್ ತಮಗೆ ಫಸ್ಟ್ ಆಫ್ ಆಲ್ ಈ ಡೈರೆಕ್ಷನ್ ಹೇಗೆ ಸರ್ ಈ ಸಿನಿಮಾ ಪ್ರಸಂಗ ಹೇಗೆ ಸಿಕ್ತು ಅಂತ? ಇಲ್ಲ, ನಾನು ಫಸ್ಟಿಂದನೂ ನಾನು ಕನಸಿದ್ದಿದ್ದೆ ಡೈರೆಕ್ಷನ್ ಮಾಡಲೇಬೇಕು ಅಂತ. ಸೊ ಸ್ಕ್ರಿಪ್ಟು ಅದು ಇದು ಅಸೋಸಿಯೇಟ್ ಆಗಿ ಎಲ್ಲ ಬೇರೆ ಕಡೆ ಕೆಲಸ ಮಾಡ್ತಾ ಇದ್ದೆ. ಸಡನ್ನಾಗಿ ನನಗೆ ಒಂದು ಆಫರ್ ಬಂತು, ಈ ಥರ ಒಂದು ಸಿನಿಮಾಗೆ ಡೈಲಾಗು ರೈಟ್ರು ಬೇಕು ಅಂತ. ಸೊ ಆ ಟೈಮ್ನಲ್ಲಿ ಹೋಗ್ಬಿಟ್ಟು ನಾನು ಡೈಲಾಗಿಗೆ ಅಂತ ಹೋಗಿದ್ದು ಫಸ್ಟು. ಬಟ್ ನಾನು ಬರ್ದಿದ್ದ ಡೈಲಾಗು, ನಾನು ಬರ್ದಿದ್ದ ಸ್ಕ್ರೀನ್ ಪ್ಲೇ ನನ್ನನ್ನೇ ಡೈರೆಕ್ಟ್ರ್ ಮಾಡುತ್ತೆ ಅಂತ ನನಗೂ ಗೊತ್ತಿರಲಿಲ್ಲ ಅಫ್ಕೋರ್ಸು. ಸೊ ನನ್ನ ಬರವಣಿಗೆನ ಇಷ್ಟಪಟ್ಟು ಚಂದನ್ ಅವರು ಮತ್ತು ಯಶಸ್ವಿನಿ ಮೇಡಮ್ ಪ್ರೊಡ್ಯೂಸರು ಇಷ್ಟಪಟ್ಬಿಟ್ಟು ನೀವೇ ಡೈರೆಕ್ಷನ್ ಮಾಡಿ, ಇದು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಮೂವ್ ಆಯಿತು. ಯಾವಾಗ ಸ್ಟಾರ್ಟ್ ಆಗಿದೆ ಸರ್ ಇದು 2022ರಲ್ಲಿ ಸ್ಟಾರ್ಟ್ ಆಗಿತ್ತು. 22. ಈ ಲಾಂಗ್ ಪ್ರೊಸೆಸ್ ಯಾಕೆ ಅಂತ ಏನಾದರೂ ಇನ್ನೂ ಜಾಸ್ತಿ ರಿಸರ್ಚ್ ಮಾಡ್ತಾ ಇದ್ರು ಅಂತ? ಇಲ್ಲ ಮೇಡಮ್, ನಮ್ಮದು ಸಿನಿಮಾ ಫಸ್ಟ್ ಸಿನಿಮಾ ಆಗಿರೋದ್ರಿಂದ ಒಂದು ನನಗೆ ಎಕ್ಸ್ಪೀರಿಯನ್ಸ್ ಕಡಿಮೆ. ಸೊ ಹಾಗಾಗಿ ಸ್ವಲ್ಪ ಕೆಲಸಗಳು ಟೈಮ್ ತಗೊಳ್ತು. ಅದು ಬಿಟ್ಟರೆ ನಮ್ಮಲ್ಲಿ ಏನಪ್ಪ ಅಂತಂದರೆ ಪ್ರತಿಯೊಂದೂ ತುಂಬ ಡೀಪಾಗಿ ವರ್ಕ್ ಮಾಡಿದ್ದೀವಿ. ಸಿ ಜಿ ಆಗಿರ್ಬೋದು, ಸಾಂಗ್ ರೆಕಾರ್ಡಿಂಗ್ ಆಗಿರ್ಬೋದು, ವಿಡಿಯೋ DA ಆಗಿರ್ಬೋದು, ಪ್ರತಿಯೊಂದೂ ಪ್ರತಿ ಸತಿ ಮತ್ತೆ ಕರೆಕ್ಷನ್ ಮಾಡಿ 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 ಮಾಡಿನ ಸಿನಿಮಾನ ನೀಟ್ ರೆಡಿ ಮಾಡಿದ್ವಿ. ಹಾಗಾಗಿ ಸ್ವಲ್ಪ ಲಾಂಗ್ ಪ್ರೊಸೆಸ್ ಮಾಡಿದೆ. ಸರ್ ನಿಮಗೆ ಪ್ರೊಡ್ಯೂಸರ್ ಎಷ್ಟು ಸಪೋರ್ಟ್ ಆಗಿದ್ರು ಅಂತ? ಸೊ ಎಷ್ಟು ಸಪೋರ್ಟಾಗಿ ಅವ್ರಿಗೆ ಪರ್ಸೆಂಟೇಜೇ ಕೊಡೋದಕ್ಕಾಗಲ್ಲ. ನಾನು ಏನೇ ಹೇಳಿದ್ರು, ಅದು ಏನೇ ಅವ್ರಿಗೆ ಏನೇ ರಿಕ್ವೈರ್ ಮಾಡಿದ್ರು ಅದಕ್ಕೆಲ್ಲ ಅವ್ರು ಕಾಲ್ ತಗೊಳ್ತಾ ಇದ್ರು. ಸರ್ ಖದೀಮ ಏನು ಸರ್ ಏನು ಹೇಳ್ಕೊಟ್ಟಿದ್ದೀರಾ? ಖದೀಮದಲ್ಲಿ ಮೇಡಮ್ ಏನು ಹೇಳಕ್ ಹೊರಟಿಲ್ಲ ಆ್ಯಕ್ಚುಲಿ. ಖದೀಮ ಅಂತಂದ್ರೆ ಒಂದು ಎಂಟರ್ಟೈನ್ಮೆಂಟ್ ಸಬ್ಜೆಕ್ಟು. ಇದರಲ್ಲಿ ಮಾಸ್ ಎಲಿಮೆಂಟ್ಸ್ ಇದೆ, ಎಮೋಷನ್ಸ್ ಇದೆ, ಒಂದು ಒಳ್ಳೊಳ್ಳೆ ಸಾಂಗ್ಸ್ ಇದೆ, ಎಲ್ಲ ಲೊಕೇಶನ್ಸ್ ಚೆನ್ನಾಗಿದೆ. ಸೊ ಕ್ವಾಲಿಟಿ ಔಟ್ಪುಟ್ ಚೆನ್ನಾಗಿದೆ. ಸೊ ಹಾಗಾಗಿ ಖದೀಮ ಒಂದು ಒಳ್ಳೆ ಸ್ಟೋರಿ. ಅಂದರೆ ಲೈಕ್ ನಿಮ್ಗೇನು ಮೆಸೇಜ್ ಅಲ್ಲ, ಒಬ್ಬ ಕಳ್ಳ ಪ್ರೀತಿ ಬಲೆಗೆ ಬಿದ್ದಾಗ ಅವನು ಯಾವ ಥರ ತನ್ನ ಬದಲಾವಣೆಗಳನ್ನು ಮಾಡ್ಕೊಳ್ತಾನೆ, ಪ್ರೀತಿ ಅನ್ನೋದು ಒಬ್ಬ ಮನುಷ್ಯನ ಎಷ್ಟೆಲ್ಲ ಚೇಂಜ್ ಮಾಡುತ್ತೆ ಅಂತ ಖದೀಮ. ಸರ್ ಇದು ನಿಮ್ಮ ಬರವಣಿಗೆಯಲ್ಲಿ ಇರೋದ್ರಿಂದ ಹೇಗೆ ಸರ್ ಹೆಂಗ್ ಸ್ಟಾರ್ಟ್ ಆಯಿತು? ಯಾವುದ್ರ ಮುಖಾಂತರ ನಿಮ್ಗೆ ಈ ಥರ ಒಂದು ಸ್ಟೋರಿ ಬರೀಬೇಕು ಅನಿಸ್ತು? ಇದರಲ್ಲಿ ನಿಮಗೆ ಎಕ್ಸ್ಪೀರಿಯನ್ಸ್ ಆಗಿತ್ತಾ? ಇಲ್ಲ ಈ ಥರ ಒಂದೇನೋ ಸ್ಟೋರಿ ರಿಯಲಿಸ್ಟಿಕ್ ಆಗಿರೋದನ್ನ ಬರ್ತೀರಾ ಹೇಗೆ? ಇಲ್ಲ, ನಾವು ಆ್ಯಕ್ಚುಲಿ ನಾವು ಫಸ್ಟೇ ಡಿಸೈಡ್ ಆಗಿರಲಿಲ್ಲ. ಪರಿಚಯ ಆಗಿ ಚಂದನ್ ಸರ್ರು ಮತ್ತು ನಾವು ಎಲ್ಲ ಜೊತೆ ಸೇರಿಕೊಂಡಾಗ ನಮ್ಗೆ ಈ ಥರದ ಸಬ್ಜೆಕ್ಟ್ ಆದರೆ ಚೆನ್ನಾಗಿರುತ್ತೆ. ಅಂದರೆ ಫಸ್ಟ್ಗೆ ಬರ್ತಾ ಇರೋದ್ರಿಂದ ತುಂಬ ಎಕ್ಸ್ಪೆರಿಮೆಂಟಲ್ಲೂ ಹೋಗೋದು ಬೇಡ, ತುಂಬ ಕಮರ್ಷಿಯಲ್ ಆಗೂ ಮಾಡೋದು ಬೇಡ. ಸೊ ನಮಗೇನು ಸೂಟ್ ಆಗುತ್ತೆ, ಚಂದನ್ ಅವ್ರಿಗೆ ಏನು ಸೂಟ್ ಆಗುತ್ತೆ, ಆ ಬೇಸ್ಡ್ ಮೇಲೆ ಇಟ್ಕೊಂಡು ಈ ಕತೆ ಮಾಡಿದ್ವಿ. ಓಕೆ ಸರ್, ಹೀರೋ ಸರ್ ಬಗ್ಗೆ ಹೇಳೋದಾದ್ರೆ ಚಂದನ್ ಅವ್ರ ಬಗ್ಗೆ, ಅವರು ಈ ಹಿಂದೆ ಯಾವ ಸಿನಿಮಾಗಳನ್ನು ಮಾಡಿಲ್ಲ. ಅದೇ ಅವ್ರು ಫೈಟ್ ಮಾಡಿದ್ದಾರೆ, ಬಟ್ ಅವ್ರು ಕಾಣಿಸ್ಕೊಂಡಿಲ್ಲ. ಅವರು ಅದು ಹೇಗೆ ಸರ್ ಅವ್ರನ್ನ ಇಟ್ಕೊಂಡು ಈ ಸಿನಿಮಾ ಹೇಗೆ ಮಾಡಿದ್ರಿ ಅಂತ? ಅವ್ರ ಹತ್ರ ಮಾತಾಡ್ಬೇಕಾದ್ರೆ ನಿಜವಾಗ್ಲೂ ಈ ಮನುಷ್ಯ ಮಾಡ್ತಾರ ಅನ್ನೋದು ಒಂದು ಕ್ವಶನ್ ಮಾರ್ಕ್ ಆಗುತ್ತೆ. ಬಟ್ ಅವರು ಅಖಾಡಕ್ಕೆ ಇಳಿದ್ಬಿಟ್ರೆ ಫೈಟು ಮಾಡಕ್ ರೆಡಿ, ಡ್ಯಾನ್ಸು ಮಾಡಕ್ ರೆಡಿ, ಆಮೇಲೆ ಟೇಕ್ಗಳು ನಾನು ನೋಡಿದೀನಿ. ಬೇರೆಯವರು ಎಕ್ಸ್ಪೀರಿಯನ್ಸ್ ಇರೋರೇನೆ 3-4 ಟೇಕ್ ಮಾಡ್ತಾರೆ, ಇವ್ರದ್ದು ಒಂದೇ ಟೇಕಲ್ಲೇ ಆಗೋಗಿರುತ್ತೆ ಅನ್ಸುತ್ತೆ. ಸೊ ಅಷ್ಟು ಸ್ಪೀಡ್ ಇದೆ. ಅಂದ್ರೆ ಅವರು ಜನಗಳ ಜೊತೆ ಬೆರಿಬೇಕಾದ್ರೆ ಸೆಟ್ಟಲ್ಲಿ ನಗ್ನಗ್ತಾ ಖುಷಿಯಾಗಿ ತುಂಟುತನವಾಗಿರ್ತಾರೆ ಅಷ್ಟೇ. ಬಟ್ ಒನ್ಸ್ ಹೋಯ್ತು ಅಂತಂದ್ರೆ ಅದು ಅದರಲ್ಲೂ ತುಂಟತನ ಇದೆ, ಸಿನಿಮಾದಲ್ಲೂ ತುಂಟತನ ಇದೆ. ಬಟ್ ಆ ವರ್ಕ್ ಅಂತ ಬಂದಾಗ ಅಷ್ಟು ಕಾನ್ಫಿಡೆಂಟ್ ಲೆವೆಲ್ ಅವ್ರು ಮಾಡ್ಬಿಡ್ತಾರೆ. ನಿಮ್ಗೆ ಯಾವ್ದು ಅವ್ರಿಗೆ ಕಷ್ಟ ಅವ್ರು ಮಾಡಿಸ್ಬೇಕು ಅಂತ ಅನ್ಸಿಲ್ಲ ಸರ್? ಯಾವ್ದು ಒಂದ್ ಸೀನ್ ಆದ್ರೂ ಇತ್ತ ಆತರ ಅವ್ರ ಕೈಯಿಂದ? ಅಲ್ಲ, ಬರೆಯೋದೇನೋ ಬರೆದ್ಬಿಟ್ಟೆ ಕಷ್ಟ ಅನ್ನೋದಕ್ಕೆ. ಬಟ್ ಏನು ಅಂತಂದ್ರೆ ಈ ಫೈಟ್ ಗೀಟ್ ಎಲ್ಲ ಅವ್ರು ಮಾಡ್ತಾ ಇದ್ರೆ ನನಗೆ ಡಕ 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 ಮಾಡ್ಕೊಳ್ಳೋದು. ಯಾಕೆ ಅಂತಂದ್ರೆ ಫೈಟ್ ಅಂದ್ರೆ ನಿಮಗೆ ಗೊತ್ತಿರುತ್ತೆ, ಎಲ್ಲಿ ಯಾವ ಟೈಮ್ನಲ್ಲಿ ಏನಾಗುತ್ತೆ ಅಂತ ಗೊತ್ತಿರೋದಿಲ್ಲ. ಬಟ್ ಆ್ಯಕ್ಚುಲಿ ಪಾಪ ಅವ್ರ ಬಗ್ಗೆ ಮಾತಾಡಂಗೆ ಇಲ್ಲ. ಶೂಟಿಂಗ್ ಸ್ಟಾರ್ಟ್ ಆಗಿದ್ದು 4ನೇ ದಿನದಿಂದನೇ ನಾವು ಫೈಟ್ ಶೆಡ್ಯೂಲ್ ಹಾಕೊಂಡು ಇಷ್ಟ. ಎಲ್ಲರೂ ಸಿನಿಮಾದಲ್ಲಿ ಆ್ಯಕ್ಚುಲಿ ಲಾಸ್ಟ್ ಶೆಡ್ಯೂಲ್ ಫೈಟ್ ಆಗ್ತಾರೆ. ನಮ್ದ್ರಲ್ಲಿ ಹಂಗಲ್ಲ. ಸ್ಟಾರ್ಟಿಂಗ್ 4 ದಿನ ಶೂಟ್ ಮಾಡಿದ್ವಿ, ಏಕ್ದಮ್ 3 ದಿನ 4 ದಿನ ಕಂಟಿನ್ಯೂಸ್ ಡೇ ಆ್ಯಂಡ್ ನೈಟು ಫೈಟು. ಅಯ್ಯೋ ಭಾಳ ಕಷ್ಟ ಆಯಿತು. ಬಟ್ ಅದಕ್ಕೆ ಅದರಲ್ಲೂ ನಿದ್ದೆ ಕಟ್ಟಿ ಫೈಟ್ ಮಾಡಿದ್ದಾರೆ, ಚೆನ್ನಾಗಿ ಬಂದಿದೆ. ಒಂದು ಸೀನ್ ಕೇಳ್ಬಿಟ್ವಿ, ಮಳೆಯಲ್ಲಿ 3 ದಿವಸ ದಾಬಸ್ಪೇಟೆ ಹತ್ರ ಒಂದು ಲಾರಿ ಸ್ಟ್ಯಾಂಡ್ ಅಲ್ಲಿ ಮಾಡಿದ್ದು, ಫುಲ್ ರೈನ್ ಎಫೆಕ್ಟ್ ಫೈಟು. ಭಾಳ ಕಷ್ಟ ಆಯಿತು ಆ್ಯಕ್ಚುಲಿ. ಫಸ್ಟ್ ಡೇ ಬಂದ್ಬಿಟ್ಟು ಹೋಗಿ ಅದೆಲ್ಲ ಸೆಟ್ ಆಗಿ ಲೈಟ್ ಹಾಕೋ ಅಷ್ಟೊತ್ತಿಗೆ ನಮ್ಗೆ ಹೆಚ್ಚು ಕಡಿಮೆ 10-11 ಗಂಟೆನೇ ಆಗೋಯ್ತು. ಫಸ್ಟ್ ಡೇ ಶೂಟಿಂಗ್ ಸ್ಟಾರ್ಟ್ ಆಗಿದ್ದೆ ಫಸ್ಟ್ ಡೇ ಲೇಟ್ 12 ಗಂಟೆನೇ ಆಗಿತ್ತು. ಬಟ್ ಅಲ್ಲಿ ಒಂದು ಲಾರಿಗೂ ಇನ್ನೊಂದು ಲಾರಿಗೂ ಎಗರಬೇಕು. ಬಟ್ ಏನು ಅಂತಂದ್ರೆ ನಿಂತಿರೋ ಲಾರಿ, ಆ್ಯಕ್ಚುಲಿ ಫಸ್ಟ್ ನಾನು ಪ್ಲಾನ್ ಮಾಡಿದ್ದು ಹೋಗ್ತಾ ಇರೋ ಲಾರಿ ಮೇಲೆ ಅಂತ ಪ್ಲಾನ್ ಮಾಡಿದ್ದು. ಸೊ ನಿಂತಿರೋ ಲಾರಿ ಮೇಲೆ ಎಗರಬೇಕು. ಕಾಮನ್ ಆಗಿ ನಾರ್ಮಲ್ ಆಗಿ ಎಗರಬೇಕು ಅಂತಂದ್ರೆ ಕಷ್ಟ ಆಗುತ್ತೆ. ಅಂಥದ್ರಲ್ಲಿ ಮಳೆ ಬರಬೇಕಾದ್ರೆ ಎಗರಬೇಕು. ಕಾಲು ಜಾರಿದ್ರೆ ಮಿನಿಮಮ್ ಏನಿಲ್ಲ ಅಂತಂದ್ರೆ ಒಂದು 20-30 ಅಡಿ ಮೇಲಿಂದ ಬೀಳುವಂಥ ಸಾಧ್ಯತೆಗಳಿರುತ್ತೆ. ಸೊ ಸೇಫ್ಟಿಗೆ ನಾನು ರಿಕ್ವೆಸ್ಟ್ ಮಾಡ್ಬಿಟ್ಟು, ಸರ್ ಆಂಬುಲೆನ್ಸ್ ನನಗೆ ಬೇಕೇ ಬೇಕು ಸ್ಪಾಟ್ಗೆ ಅಂತ ಇವ್ರ ಹತ್ರ ಜಗಳ ಮಾಡೋದು. ಅಂದರೆ ಇವ್ರೇನು ಅಂತಂದ್ರೆ ನೀನೇನಕ್ಕೆ ಆ ಥರ ಯೋಚನೆ ಮಾಡ್ತೀಯ ಕೆಟ್ಟದಾಗಿ, ಏನೂ ಆಗಲ್ಲ, ಎಲ್ಲ ಧೈರ್ಯವಾಗಿ ಮಾಡೋಣ ಅಂತ.
ಹೆಂಗಾನ ಇರಲಿ ಒಂದು ಆಂಬುಲೆನ್ಸ್ ತಂದು ಇಟ್ಸ್ಕೊಂಡ್ಬಿಡೋಣ ಸೇಫ್ಟಿಗೆ ಅಂತ ಪ್ರಿಕಾಷನ್ಗೆ ಅಂತಾನೆ ಒಂದು ಆಂಬುಲೆನ್ಸ್ ಅವ್ರು ಫೈಟ್ ಮಾಡಿ ಪಂಟರ್ ಇಟ್ಟಿರೋದ್ರಿಂದ ನಿಮ್ಗೆ ಭಯ ಬೆಳೆಸಿರೋದು. ನಿಜವಾಗ್ಲೂ ಹೇಳ್ಬೇಕು ಅಂತಂದ್ರೆ ಸಿಟಿ ಮಾರ್ಕೆಟ್ ಅಲ್ಲಿ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿಲಿ ಮ್ಯಾಕ್ಸ್ ಟು ಮ್ಯಾಕ್ಸ್ 4 ಸಿನಿಮಾ ಮಾಡಿರ್ಬೋದು ನನಗೆ ಗೊತ್ತಿರೋ ಪ್ರಕಾರ. ಹೆಸರು ಹೇಳೋದೇನು ಬೇಡ ಅನ್ಸುತ್ತೆ, ಎಲ್ಲರಿಗೂ ಗೊತ್ತೇ ಇರುತ್ತೆ. ಸೊ ಅದೇ ಥರನೇ ಕಮರ್ಷಿಯಲ್ ಆಗಿ ಅಂದರೆ ಮಾಡಿರೋರೆಲ್ಲ ದೊಡ್ಡ ದೊಡ್ಡ ಸ್ಟಾರ್ಸೇ, ಬಟ್ ಅದೇ ಥರನೇ ಚಾಲೆಂಜಿಗೆ ತಗೊಂಡು ನಾವು ಸಿಟಿ ಮಾರ್ಕೆಟ್ನೇ ಮಾಡಬೇಕು, ಸಿಟಿ ಮಾರ್ಕೆಟಲ್ಲೇ ಶೂಟ್ ಮಾಡಬೇಕು ಅಂತ ಪ್ಲಾನ್ ಮಾಡಿಕೊಂಡೇ ಮಾಡಿದ್ದು. ಅಂಡ್ ಆ ರೆಡ್ ಬಿಲ್ಡಿಂಗ್ ಇದೆ ಮಾರ್ಕೆಟಲ್ಲಿ, ಅದ್ರ ಮೇಲ್ಗಡೆನೆ ನಾವೆಲ್ಲ ಸೆಟ್ ಗಿಟ್ ಎಲ್ಲ ಹಾಕ್ಬಿಟ್ಟು ಪ್ಲಾನ್ ಮಾಡಿದ್ದು. ಮಾರ್ಕೆಟ್ ಜನನೂ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದ್ರು, ಅಲ್ಲಿನ ಪೊಲೀಸ್ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಸ್ಟಾರ್ಟಿಂಗ್ ಫಸ್ಟ್ ಡೇ ನಮಗೆ ಕಷ್ಟ ಆಯಿತು ಜನ ಕಂಟ್ರೋಲ್ ಮಾಡಿ ಮಾಡೋದಕ್ಕೆ. ಆಮೇಲೆ ಆಲ್ವೇಸ್ ಅವರಿಗೆ ಗೊತ್ತಾಗ್ಬಿಡ್ತು ಇವರೆಲ್ಲ ರೆಗ್ಯುಲರ್. ಇವರು ಹಂಗೇನೆ ಮಾರ್ಕೆಟ್ ಜನದ ಹತ್ರ ಹೋಗ್ಬಿಟ್ರೆ ಹೀರೋ ಅನ್ನೋದೇನಿಲ್ಲ, ಅಲ್ಲೇ ಹೋಗಿ ಶುರು ಹಚ್ಕೊಂಡ್ಬಿಡೋರು, ಅವ್ರ ಜೊತೆ ಮಾತಾಡ್ಕೊಂಡು. ಸೊ ಅದೊಂದು ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಹೂವಿನ ಮಾರ್ಕೆಟ್ ಅಲ್ಲಿ ಕೂಡ ಹೋಗಿ ಶೂಟ್ ಮಾಡ್ತೀವಿ ಸರ್. ಅದು ಹೇಗಿತ್ತು ಸರ್? ಅಲ್ಲೆಲ್ಲ ಜನ ಹೂ ಹಾಕ್ತಿರ್ತಾರೆ. ಮೇಡಮ್ ಯಾರಿಗೂ ₹1 ದುಡ್ಡು ಕೊಟ್ಟಿಲ್ಲ, ಒಂದು ರೌಂಡ್ ಎಲ್ಲ ನಡ್ಕೊಂಡು ಹೋದ್ವಿ. ಹಿಂಗೆ ನಡ್ಕೊಂಡು ಬರ್ತಾರೆ, ನೀವೆಲ್ಲ ಹೂವು ಎರಚ್ಬೇಕು. ಪಾಪ ಅವರು ದುಡಿಮೆಗೋಸ್ಕರ ಇಟ್ಕೊಂಡ್ರೋ ಹೂವುಗಳವೆಲ್ಲ. ಅವ್ರು ನಮ್ಮ ಹತ್ರ ದುಡ್ಡು ಕೇಳಲಿಲ್ಲ, ನಾವು ಅವರಿಗೆ ಒಂದು ಪಕ್ಷ ಕೇಳಿದ್ರೆ ಕೊಡ್ತಿದ್ವೇನೋ. ಅವರು ಅಷ್ಟೆಲ್ಲ ಮಾಡಿದ್ಮೇಲೆ ನಾವು ಅದನ್ನ ದುಡ್ಡಲ್ಲಿ ಲೆಕ್ಕ ಹಾಕಕ್ಕಾಗಲ್ಲ. ನೀವು ಹೂವು ಹೆಸ್ರಿ ತಗೊಳ್ಳಿ ಕಮರ್ಷಿಯಲ್ ಆಗೋಗ್ಬಿಡುತ್ತೆ. ನಿಜ ಹೇಳ್ಬೇಕು ಅಂತಂದ್ರೆ ನಾವು ಒಂದ್ಸತಿ ಹೇಳಿದ್ವಿ ಅಷ್ಟೇನೆ ಎಲ್ಲರಿಗೂ. ನಿಜವಾಗ್ಲೂ ಜೂನಿಯರ್ಸ್ನೇ ಅಷ್ಟು ಜನ ತುಂಬಿದ್ರು ಆ ಕ್ಲಾರಿಟಿ ಬರ್ತಾ ಇರ್ಲಿಲ್ವೇನೋ. ಲೈವ್ ಅಲ್ಲಿ ಟಕ್ಕ ರೋಡ್ ಬರ್ತಾ ಇದ್ರೆ ಎಲ್ಲ ಹೂವು ಎಸ್ಬಿಟ್ರು. ಅದೊಂದು ಖುಷಿಯಾದ ವಿಚಾರ. ಗೊತ್ತಿದ್ದೇನೋ ಒಂದು ನಮ್ಮ ಮಾರ್ಕೆಟ್ ವ್ಯಾಪಾರಿಗಳೇನೋ ನಿಮ್ಗೆ ಸಪೋರ್ಟ್. ಹೌದು 100% ಇದೆ. ಅನುಷಾ ಕೃಷ್ಣ ಒಳ್ಳೆ ಆರ್ಟಿಸ್ಟ್. ಸ್ಟಾರ್ಟಿಂಗ್ ನಮ್ಮಲ್ಲಿ ಒಂದು 20 ಜನ ಆರ್ಟಿಸ್ಟ್ ಬಂದಿದ್ರು ಆಡಿಷನ್ಸ್ಗೆ. ಬಟ್ ಅನುಷಾ ಬಂದಮೇಲೆ ನಾವು ಅನುಷಾನೇ ಫೈನಲ್ ಮಾಡಿದ್ದು. ಒಳ್ಳೆ ಹುಡುಗಿ, ಆನ್ ಟೈಮಿಗೆ ಸೆಟ್ಟಿಗೆ ಬರೋರು, ಯಾವುದೇ ತಲೆನೋವು ಕೊಡ್ತಾ ಇರಲಿಲ್ಲ. ಆ್ಯಂಡ್ ಎಲ್ಲರ ಜೊತೆನೂ ಕೂತ್ಕೊಂಡು ನಾನು ಹೀರೋಯಿನ್ ಅನ್ನೋ ಒಂದು ಸ್ಟೇಟಸ್ ಏನು ಮೇಂಟೈನ್ ಮಾಡ್ತಾ ಇರಲಿಲ್ಲ. ಒಳ್ಳೆ ಹುಡುಗಿ, ಚೆನ್ನಾಗಿ ಬಂದು ಕೋಪ್ರೇಟ್ ಮಾಡಿ ಒಳ್ಳೆ ಆ್ಯಕ್ಟಿಂಗ್ ಮಾಡೋದು ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಜೊತೆ. ಅವ್ರು ಗೊತ್ತಿತ್ತು ಸರ್ ನಿಮಗೆ UAE ಸಾಂಗಲ್ಲಿ ಅವ್ರು ಕಾಣಿಸ್ಕೊಂಡಿದ್ದಾರೆ ಅಂತ? ಇಲ್ಲ, ನಮ್ಮ ಸಿನಿಮಾಗೆ ಬಂದಾಗ ಅವ್ರು ಇನ್ನೂ UAE ಮಾಡಿರಲಿಲ್ಲ ಅನ್ಸುತ್ತೆ. ನಮ್ಮ ಶೂಟಿಂಗ್ ಮುಗಿದ್ಮೇಲೆ UAE ಬಂದಿತ್ತು. ಸೊ UAE ನಲ್ಲಿ ನಾನು ಮಾಡ್ತಾ ಇದ್ದೀನಿ ಅನ್ನೋ ವಿಚಾರ ನಮಗೆ ತಿಳಿಸಿದ್ರು ಅವ್ರ ಮೇಲೆ. ಸರ್ ನಮ್ಮ ಕ್ರಿಯೇಟಿವ್ ಹೆಡ್ ಬಗ್ಗೆ ಹೇಳೋದಾದ್ರೆ ಸರ್, ಈ ಹಿಂದೆ ಒಂದು ಟೀಮ್ ಇತ್ತು, ಅದಕ್ಕೆ ಬೇಡ ಅದ್ರ ಬಗ್ಗೆ ಮಾತಾಡೋದು ಬೇಡ. ಈಗ ಅವರು ನಿಮಗೆ ಒಂದು ಹೊಸ ತಂಡ ಕಟ್ಕೊಟ್ಟಾಗ ಅದು ಹೇಗಿದೆ ಸರ್? ಅವ್ರ ಬಗ್ಗೆ ಒಂದೆರಡು ಮಾತಾಡೋದು. ಏನಿಲ್ಲ ಮೇಡಮ್, ನೀರು ಪ್ಯೂರಿಫೈ ಮಾಡ್ತಾರಲ್ಲ ಆ ಥರ. ಈಗೆಲ್ಲರೂ ಈಗಿನ ಜನ್ರೇಷನಲ್ಲಿ ನೀರು ಕುಡಿಬೇಕು ಅಂತಂದ್ರೆ ಶುದ್ಧತೆನೆ. ಅಲ್ಲಿಗೆ ಹೋದ್ರು ಬಿಸ್ಲರಿ ತಗೋತೀವಿ, ಡಿಲ್ಲಿಗೆ ಹೋದ್ರು ಬಿಸ್ಲರಿ ತಗೋತೀವಿ. ಅದೇ ಥರ ಇವಾಗ ಮೊದಲೆಲ್ಲ ಎಲ್ಲದರಲ್ಲೇ ನೀರು ಕುಡಿತಿದ್ವಿ. ಸೊ ನಮ್ಮಲ್ಲಿ ಆ ಥರದ್ದೊಂದು ನೀರಿತ್ತು. ಸೊ ಆ ನೀರನ್ನ ಶುದ್ಧ ಮಾಡಿಬಿಟ್ಟು ಬಿಸ್ಲರಿ ಮಾಡ್ಬೋದ್ರು ನಮ್ಮ ಭೀಮೇಶ್ ಬಾಬು ಅವರು. ಅಷ್ಟೇ, ಒಂದೇ ಮಾತಾಡ ಹೇಳ್ಕೊಂಡೆ. ಸರ್ ಇನ್ನು ಸಿನಿಮಾದಲ್ಲಿ ಇನ್ನು ಏನೇನು ಜನಕ್ಕೆ ತೋರಿಸಿಕೊಟ್ಟಿದ್ದೀರಿ, ಏನಾದರೂ ಒಂದು ಲೈನಲ್ಲಿ ಹೇಳೋದು? ಅದೇ ಒಂದು ವಿಚಾರ ಏನಂತಂದ್ರೆ, ಸಿನಿಮಾದಲ್ಲಿ ನಿಮಗೆ ಟ್ರಾಜಿಡಿ ಇದೆ, ಎಮೋಷನ್ ಇದೆ, ಕಮರ್ಷಿಯಲ್ ಫೈಟ್ಸ್ ಇದೆ. ನಿಮಗೆ ನೋಡ್ತಾ ನೋಡ್ತಾ ಸಿನಿಮಾ ಎಲ್ಲೂ ಬೋರಿಂಗ್ ಇಲ್ಲ. ಸಿಂಗಲ್ ಲೈನಲ್ಲಿ ನಿಮ್ಗೆ ಆಲ್ರೆಡಿ ಸ್ಟೋರಿ ಹೇಳ್ಬಿಟ್ಟಿದ್ದೀನಿ ಮೊದಲೇ. ಲೈಕ್ ಒಬ್ಬ ಕಳ್ಳ ಒಂದು ಹುಡುಗಿಗೋಸ್ಕರ ಬದಲು ಮಾಡ್ತಾನೆ, ತನ್ನ ಇಡೀ ಮಾರ್ಕೆಟ್ನ ಉಳಿಸ್ಕೊತಾನೆ, ಮಾರ್ಕೆಟ್ ಜನನ ಉಳಿಸ್ಕೊತಾನೆ ಅಂತ ಅಷ್ಟೇ ಹೇಳ್ಬೋದು ಸಿನಿಮಾ. ಯಾಕಂದರೆ ಅದು ಪೂರ್ತಿ ಪ್ರಮಾಣವಾಗಿ ಹೇಳಕ್ಕೆ ಹೋದ್ರೆ ಸಿನಿಮಾನೇ ಹೇಳ್ದಂಗೆ ಆಗ್ಬಿಡುತ್ತೆ.